ಜೈ ಶ್ರೀಕೃಷ್ಣ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯ ಪ್ರಭುಗಳ ಚರಿತ್ರೆ, ಅದರಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಾವು ತಮ್ಮ ಹೆಸರನ್ನು ಹೇಳಿ. ನೈನಾ ಚಿದಂಬರ ದೇಸಾಯಿ, ಇರುವುದನ ಹುಬ್ಬಳ್ಳಿ, ಹೌಸ್ ವೈಫ್, ಮನ್ಯಾಗ ಇರ್ತೀನಿ. ಇನ್ನೊಂದ್ಸಲಿ ನಿಮ್ಮ ಹೆಸರು ಜೋರಾಗಿ ಹೇಳ್ಬೇಕು. ನೈನಾ ಚಿದಂಬರ ದೇಸಾಯಿ, ಹುಬ್ಬಳ್ಳಿ. ನೈನಾ ಚಿದಂಬರ ದೇಸಾಯಿ. ತಾವು ಇಲ್ಲಿಯವರೇ? ಇಲ್ಲಿ ಹುಬ್ಬಳ್ಳಿನ. ಈಗ ತಮಗೆ ನಾನು ರಾಯರ ಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ. ಶ್ರೀ ವ್ಯಾಸತೀರ್ಥರು ತಮ್ಮ ಯಾವ ಸನ್ಯಾಸಿ ಶಿಷ್ಯರನ್ನು ಸುರೇಂದ್ರ ತೀರ್ಥರಿಗೆ ಕೊಟ್ಟರು? ತಮ್ಮ ಯಾರು? ಶ್ರೀ ವ್ಯಾಸತೀರ್ಥರು ತಮ್ಮ ಯಾವ ಸನ್ಯಾಸಿ ಶಿಷ್ಯರನ್ನು ಸುರೇಂದ್ರ ತೀರ್ಥರಿಗೆ ಕೊಟ್ಟರು? ವಿಷ್ಣು ತೀರ್ಥ ಎಂಬ ಸನ್ಯಾಸಿಗಳು ಇವರು ಕೊಟ್ಟರು. ವಿಷ್ಣು ತೀರ್ಥರೆಂಬ ತಮ್ಮ ಸನ್ಯಾಸಿಗೆ ಸುರೇಂದ್ರ ತೀರ್ಥ ಅವ್ರಿಗೆ ಕೊಡ್ತಾರೆ. ಸರಿಯಾದ ಉತ್ತರ. ವಿಷ್ಣು ತೀರ್ಥರೆಂಬ ತಮ್ಮ ಸನ್ಯಾಸಿ ಶಿಷ್ಯರನ್ನ ಸುರೇಂದ್ರ ತೀರ್ಥರಿಗೆ ಕೊಡ್ತಾರೆ. ನಿಮ್ಮ ಒಂದು ಮಾತೃಭಾಷೆ ಯಾವುದು? ಮರಾಠಿ. ಮರಾಠಿ ಅಂದ್ರೆ ಹುಟ್ಟಿದಿಲ್ಲಿ ಕರ್ನಾಟಕ ಪೂರ್ತಿ ಕಲ್ತಿದ್ದೆಲ್ಲ ಮರಾಠಿ ಕಲ್ತಿದ್ದೀರಿ. ಅಂದ್ರೆ ಇಲ್ಲಿ ಹುಬ್ಬಳ್ಳಿಯಲ್ಲೇ ಇದ್ದು ನೀವು ಮರಾಠಿ ಲ್ಯಾಂಗ್ವೇಜ್ ಸ್ಕೂಲಿಗೆ ಹೋಗಿ ಕಲ್ತಿದ್ದೆ? ಇಲ್ಲ ಇರುವುದು ಮಹಾರಾಷ್ಟ್ರ. ನಾನು ಮಂಗಬೇಡ ಪಂಡರ್ಪುರ ಆ ಸೈಡ್, ನಾನು ಸೋಲಾಪುರ ಡಿಸ್ಟಿಕ್ ಅಲ್ಲಿ ಮ್ಯಾರೇಜ್ ಮದುವೆ ಆದ್ಮೇಲೆ ಈ ಕಡೆ ಇವ್ರು ಇಲ್ಲಿ ಕರ್ನಾಟಕ. ಹಾಗೆ. ಓಕೆ. ಅಂದ್ರೆ ತವ್ರ ಮನೆಯೆಲ್ಲ ಮಹಾರಾಷ್ಟ್ರ, ಅದಕ್ಕೆ ಕಲ್ತಿದ್ದು ತಾವು ಮರಾಠಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವ್ಯಾಸರಾಯರು ಅಂತ ಅಂದ ತಕ್ಷಣ ನೋಡ್ರಿ ಅವರ ವೈಭವ ನೆನಪಾಗುತ್ತೆ. ವ್ಯಾಸರಾಯರದು ವೈಭವ ಸಾಮಾನ್ಯ ಅಲ್ಲ. ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ, ಜಯ ಜಯ ವ್ಯಾಸಯತೀಂದ್ರರಿಗೆ, ಜಯ ಜಯ ವರ ಕರ್ನಾಟಕ ಪತಿಗೆ, ಜಯ ಸಿಂಹಾಸನವೇರಿದಗೆ, ಜಯ ಸಿಂಹಾಸನವೇರಿದಗೆ, ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ, ಕಾಕು ಮತಗಳನ್ನು ತುಳಿದವಗೆ, ಆ ಮಹಾ ಶ್ರೀ ಅಂದ್ರೆ ಅಂಥ ಮಹಾನುಭಾವರು ಇವರು ವ್ಯಾಸರಾಯರು. ಅವರು ತಮ್ಮ ಶಿಷ್ಯರನ್ನು ಇಲ್ಲಿ ಕಳಿಸಿಕೊಟ್ರು. ಮುಂದಿನ ಪ್ರಶ್ನೆಗೆ ಹೋಗೋಣ. ದಿವಾನ್ ವೆಂಕಣ್ಣನು ಮಾಡಿಸಿದ ಮೊದಲ ಬೃಂದಾವನವನ್ನು ರಾಯರು ತಮಗಾಗಿ ಒಪ್ಪಲಿಲ್ಲ. ದಿವಾನ್ ವೆಂಕಣ್ಣನು ಮಾಡಿಸಿದ ಮೊದಲ ಬೃಂದಾವನವನ್ನು ರಾಯರು ಒಪ್ಪೋದಿಲ್ಲ ತಮ್ಮ ಬೃಂದಾವನ ಮಾಡಲಿಕ್ಕೆ. ಆದರೆ ಮುಂದೆ ಅದೇ ಬೃಂದಾವನ ಯಾರಿಗೆ ಸಂದಿತು? ವಾದೀಂದ್ರ ರಾಯರಿಗೆ. ವಾದೀಂದ್ರರಾಗಿ. ಸರಿಯಾದ ಉತ್ತರ. ಅದಕ್ಕೆ ಒಂದು ಕಥೆ ಇದೆ. ಏನಂದ್ರೆ ಬೇಡ, ಅದು ತುಂಬಾ ಚೆನ್ನಾಗಿ ಮಾಡಿಸಿರ್ತಾರೆ ಅವರು. ಯಾಕಂದ್ರೆ ದಿವಾನ್ ವೆಂಕಣ್ಣ ಅವರು ದಿವಾನರಾಗಿರ್ತಾರೆ. ಏನು ಅವ್ರ ಹತ್ರ ಬೇಕಾದಷ್ಟು ಅವ್ರಿಗೆ ರಾಯರ ಅನುಗ್ರಹ ಆಗಿರುತ್ತೆ. ಅದಕ್ಕೆ ಒಳ್ಳೆ ಇದ್ರದ್ದು ಎಂಥದ್ದು ಇದ್ರ ಕಲ್ಲು ತೊಗೊಂಬರ್ತಾರೆ, ಏನು ಶಿಲೆ, ಕಪ್ಪು ಶಿಲೆ ತುಂಬ ಚೆನ್ನಾಗಿರೋ ತೊಗೊಂಬಂದು ಶೈನಿಂಗ್ ಇರೋದು, ಅದನ್ನೆಲ್ಲ ಕೃಷ್ಣ ಶಿಲೆಯನ್ನು ತೊಗೊಂಬಂದು ಮಾಡ್ತಾರೆ. ಆದರೆ ಅವ್ರಿಗೆ ಏನು ಬೇಕಾಗಿರ್ತದೆ, ರಾಮಚಂದ್ರ ದೇವರು ಇಲ್ಲಿ ಬಂದಾಗ ಅಲ್ಲಿ ಓಡಾಡದಂಥ ಒಂದು 7 ನಿಮಿಷ 7 ಘಳಿಗೆ ಕೂತ್ಕೋತಾರಂತೆ ಯಾರೋ ರಾಮದೇವರು. ಆ ಕಲ್ಲನ್ನು ಅವರು ಅದರಿಂದ ಆಗಬೇಕು ನನ್ನದು ಶಿಲೆ, ಆ ಶಿಲೆಯಿಂದಲೇ ಬೃಂದಾವನ ಆಗಬೇಕು ಅಂತಂದು ಕೇಳ್ಕೊಂಡ್ರಂತೆ. ನೋಡಿ, 7 ಘಳಿಗೆ ಕೂತಿರೋದ್ರಿಂದ ಈ 7 ವರ್ಷಗಳ ಕಾಲ ಮೊದಲು ಅವರ ಏನೋ ಗ್ರಂಥಗಳ ಒಂದು ವರ್ಣನೆ ಇದು ನಡೀತದೆ, ಪವಾಡಗಳು. ನಂತರ 400 ವರ್ಷ ಅವರ ಒಂದು ಏನಂದ್ರೆ ಅವ್ರು ಏನು ವರ ಕೊಡ್ತಾರೆ ಅದೆಲ್ಲ ಕೂಡ ನೆರವೇರೋಂಗೆ. ಯಾಕೆ? ಶ್ರೀರಾಮಚಂದ್ರರು 7 ಘಳಿಗೆ ಕೂತಿದ್ದರಿಂದ ಅಂತ ಒಂದು ದೊಡ್ಡ ಮಹಿಮಾ ಶಿಲೆ ಅದು. ಅದರಿಂದ ಅವರು ಬೃಂದಾವನಸ್ಥರಾಗ್ತಾರೆ. ಇನ್ನು ಮುಂದಿನ ಪ್ರಶ್ನೆ ತಮಗೆ. ಯಾರ ನಾಮವನ್ನು ಪ್ರಹ್ಲಾದರು ಜಗತ್ತಿನಲ್ಲಿ ಬಹುವಾಗಿ ಮೆರೆಸಿದರು? ಯಾರ ನಾಮವನ್ನು ಪ್ರಹ್ಲಾದರು ಜಗತ್ತಿನಲ್ಲಿ ಬಹುವಾಗಿ ಮೆರೆಸಿದರು? ಶ್ರೀಹರಿಯ ನಾಮವನ್ನು ಎಲ್ಲರಿಗೂ ಜಗತ್ತಿನಲ್ಲಿ ಕೊಂಡಾಡ್ರಿ ಅಂತ ಹೇಳಿ ಆ ಮಾರ್ಗವನ್ನು ತೋರಿಸ್ತಾರೆ. ಯಾಕಂದ್ರೆ ಅವ್ರನ್ನ ನಂಬಿದ್ರೆ ಸುಮ್ಮನೆ ಬಿಡಲ್ಲ. ಅವರು ಏನು ಮಾಡ್ತಾರೆ, ನಮಗೆ ನಿಜವಾದ ಸುಖ ಎಲ್ಲಿ ಸಿಗುತ್ತೆ ಆ ಒಂದು ಕೈವಲ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಬೇಕು, ಅದಕ್ಕೆ ಆ ದಾರಿಗೆ ನಮ್ಮನ್ನು ತಲುಪಿಸ್ತಾರೆ. ಅದೇ ಅವರ ಇದು ಮಹಿಮೆ. ಸರಿಯಾದ ಉತ್ತರ. ಇನ್ನು ಕೊನೆ ಪ್ರಶ್ನೆ ತಮಗೆ. ಹೊಂದಿ ಬದುಕಿರೋ ರಾಘವೇಂದ್ರ ರಾಯರ ಇದು ಯಾವ ದಾಸರ ಕೃತಿಯು? ಜಗನ್ನಾಥ ದಾಸರ ಕೃತಿ. ಹೌದಲ್ವಾ? ಹೊಂದಿ ಬದುಕಿರೋ ರಾಘ. ನೋಡ್ರಿ, ಸುಮ್ಮನೆ ಬದುಕಿದ್ರೆ ಸಾಲದು, ಹೊಂದಿ ಬದುಕಿರೋ
ಅವ್ರನ್ನ ಹೊಂದ್ರಿ, ಸ್ತುತಿಸ್ರಿ, ನಮಸ್ರಿ. ಏನಂದ್ರೆ ನೀವು ಮಾಡೋ ಪ್ರತಿಯೊಂದು ಕಾರ್ಯಗಳಲ್ಲೂ ಕೂಡ ರಾಯರ ಒಂದು ಇದನ್ನ ನೆನೆಸ್ಕೊಳ್ರಿ. ಪುಣ್ಯ ಬಂದ್ಬಿಡುತ್ತಲ್ರಿ, ಯಾಕ್ರಿ ಬಿಡ್ಬೇಕು ಅಲ್ವಾ? ಹೊಂದಿ ಬದುಕಿರೋ ರಾಘವೇಂದ್ರ ರಾಯರ, ಕುಂದದೆಮ್ಮನು ಕರುಣದಿಂದ ಪೊರೆವರ. ನಂಬಿ ಸ್ತುತಿಸುವ ಜನರ ಎಲ್ಲ ಇಷ್ಟವ, ತುಂಬಿಕೊಡುವರು ಅನ್ಯರಂಬಲಿಯದೆ. ಹಂಗೆ ರಾಯರು ಸಾಮಾನ್ಯರಲ್ಲ, ನಾವು ಯಾರು ನಂಬಿ ಬರ್ತಾರೋ ಅವ್ರಿಗೆ ಅವ್ರ ಅಭಿಷ್ಟಗಳನ್ನು ಸಲ್ಲಿಸ್ತಾರೆ ಅಂತ ಹೇಳಿ ಬಂದಿ ಬದುಕಿರೋರಾಗ ಜಗನ್ನಾಥದಾಸರ ಮೇರು ಕೃತಿ ಇದು. ಒಳ್ಳೆಯ ಕೃತಿಯನ್ನು ಅವರು ಕೊಟ್ಟಿದ್ದಾರೆ ಪ್ರಪಂಚಕ್ಕೆ. ತಮ್ಮದು ಏನಾರು ಹೇಳೋದಿದ್ದೇನೆ? ಹೇಳಲಿಕ್ಕೆ ಬರಂಗಿಲ್ಲ, ಹಂಗೆ ಖುಷಿ ಆಗ್ತದೆ. ಅಷ್ಟು ನಿಮಗೆ ರಾಯರ ಒಂದು ಇದರಲ್ಲಿ ನೀವು ತಲ್ಲೀನರಾಗ್ಬಿಟ್ಟಿದ್ದೀರಿ. ಎಲ್ಲ ಡಾಕ್ಟರ್ ಎಲ್ಲ ಡಾಕ್ಟರ್ ಇಲ್ಲ, ನಿನ್ನ ಮಕ್ಕಳು ಆಗಂಗಿಲ್ಲ, ಮಕ್ಕಳು ಆಗೋದಿಲ್ಲ ಅಂತ ಹೇಳಿದ್ರು. ಏನಂದ್ರೆ ಅವನ ಕರುಣೆ ಅಂದ್ರೆ ಕಣ್ಣು ತುಂಬಿ ಬರ್ತಾ ಇದೆ. 10 ವರ್ಷದ ನಂತರ ತಮಗೆ ಪುತ್ರ ಸಂತಾನ ಆಯ್ತು. ಅದು ಸಹಿತ ರಾಘವೇಂದ್ರ ಸ್ವಾಮಿ ಇದಕ್ಕೆ ನಮ್ಮ ಅತ್ತೆ ರಾಘವೇಂದ್ರ ಸ್ವಾಮಿ ಆರಾಧನೆ ಎಲ್ಲ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ರಾಘವೇಂದ್ರ ಸ್ವಾಮಿ ತಗೊಂಡಿದ್ದ ಪ್ರಸಾದನ ನಾನು ತಿಂದೆ. ಅದಾದ್ಮೇಲೆ ನೀವು ನೋಡ್ರಿ, ತಮಗೆ ಆ ಒಂದು ಸಂತೋಷದ ಒಂದು ಇದು ಬರ್ತಾ ಇದೆ. ಖಂಡಿತ ರೀ, ಏನಂದ್ರೆ ಸೂಸುವ ಬಾಷ್ಪಗಳಿಂದ ಅಂತ ಬರ್ತದೆ. ಯಾಕಂದ್ರೆ ಅವ್ರ ಮಹಿಮೆ ಕೇಳ್ತಾ ಇದ್ರಿ ಯಾರಿಗಾದ್ರೂ ಹಾಗೆ ಆಗತ್ತೆ. ಏನು ಇದ್ರ ಬರೀ ರಾಘವೇಂದ್ರ ಸ್ವಾಮಿ ನೀವೇಪ್ಪ ಅಂತ ಇಟ್ಟಂದು ಸಾಕು, ಮುಂದೆ ತಾನೇ ಎಲ್ಲ ತೋರಿಸ್ತಾರೆ. ಹೌದು, ಓಕೆ ರೀ. ಅಂತಿಂತ ಮಗ ಅಲ್ಲ, ಒಳ್ಳೆ ಪರ್ಸೆಂಟೇಜ್ ತಗೊಂಡಂತ ಒಳ್ಳೆ ಮಗನ್ನ ಪಡೆದಿದ್ದೀರಾ. ಎಲ್ಲ ರಾಯರ ಪ್ರಸಾದ. ತಾವು ಬಂದು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದಗಳಮ್ಮ.